ಹಲವು ತಿಂಗಳ ಕಾಲ ಎಲ್ಲರನ್ನ ರಂಜಿಸಿದಂತ ಸರಿಗಮಪ ಶೋ ಈಗ ಫಿನಾಲೆ ಹಂತಕ್ಕೆ ತಲುಪಿದೆ. ಸ್ಪರ್ಧಿಗಳ ಮಧ್ಯೆ ಒಳ್ಳೆ ಕಾಂಪಿಟೇಷನ್ ಇತ್ತು. ಹಲವು ತಿಂಗಳು ನಡೆದಂತ ಈ ಶೋಗೆ ಈಗ ಫಿನಾಲೆ ಹಂತಕ್ಕೆ ಬಂದಿರುವಂತದ್ದು. 24 ಹಾಗೂ 25 ಅದ್ದೂರಿಯಾಗಿ ಸೆಮಿಫೈನಲ್ ಒಂದಿಷ್ಟು ನಡೆದಿದೆ. ಫಿನಾಲೆ ಶಿವಾನಿಯವರ ಪಾಲಾಗಲಿದೆ. ಈ ಪೈಕಿ 6 ಮಂದಿ ಒಂದಿಷ್ಟು ಫಿನಾಲೆ ಟಿಕೆಟ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸಿರಾಜ್ ಬಾಲಿಕಾರ್. ಹಲವು ತಿಂಗಳ ಕಾಲ ಎಲ್ಲರನ್ನ ರಂಜಿಸಿದಂಥ ಸರಿಗಮಪ ಶೋ ಈಗ ಫಿನಾಲೆ ಹಂತಕ್ಕೆ ತಲುಪಿದೆ. ಸ್ಪರ್ಧಿಗಳ ಮಧ್ಯೆ ಒಳ್ಳೆ ಕಾಂಪಿಟೇಷನ್ ಇತ್ತು. ಹಲವು ತಿಂಗಳು ನಡೆದಂಥ ಈ ಶೋಗೆ ಈಗ ಫಿನಾಲೆ ಹಂತಕ್ಕೆ ಬಂದಿರುವಂಥದ್ದು. ಕಳೆದ ವಾರ 24 ಹಾಗೂ 25 ಅದ್ದೂರಿಯಾಗಿ ಸೆಮಿಫೈನಲ್ ಒಂದಿಷ್ಟು ನಡೆದಿದೆ. ಈ ಪೈಕಿ 6 ಮಂದಿ ಒಂದಿಷ್ಟು ಫಿನಾಲೆ ಟಿಕೆಟ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಇವರ ಪೈಕಿ ಫಿನಾಲೆಯಲ್ಲಿ ಯಾರು ಕಪ್ ಗೆಲ್ತಾರೆ ಅನ್ನುವಂಥದ್ದು ಸಾಕಷ್ಟು ವೀಕ್ಷಕರ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಇನ್ನು ಕೆಲವರು ತಮ್ಮ ನೆಚ್ಚಿನ ಸ್ಪರ್ಧಿಗಳು ಫಿನಾಲೆ ಆಯ್ಕೆ ಆಗಿಲ್ಲ ಎಂದು ಒಂದಿಷ್ಟು ಬೇಸರ ಕೂಡ ಹಾಕ್ತಾ ಇದ್ದಾರೆ. ಆದರೆ ಈ ಬಾರಿ ತೀರ್ಪುಗಾರರ ಸ್ಥಾನದಲ್ಲಿ 3 ಜಡ್ಜ್ಗಳು ಇದ್ರು. ರಾಜೇಶ್ ಹಾಗೆ ಅರ್ಜುನ್ ಜನ್ಯ ಹಾಗೂ ವಿಜಯ್ ಪ್ರಕಾಶ್ ಅವರು ಇವರಿಲ್ಲದೆ ಜೂರಿ ಸ್ಥಾನದಲ್ಲಿ ಸಂಗೀತ ಕ್ಷೇತ್ರದ ನಿಪುಣರು ಕೂಡ ಇದ್ರು. ಇವರೆಲ್ಲ ಮಾರ್ಗದರ್ಶನದಲ್ಲಿ ಅನೇಕ ಸ್ಪರ್ಧಿಗಳು ವೇದಿಕೆಯಲ್ಲಿ ಏರಿದ್ರು. ಈ ಪೈಕಿ 6 ಮಂದಿ ಫೈನಲ್ಗೆ ಒಂದಿಷ್ಟು ಏರುವ ಭಾಗ್ಯ ಸಿಕ್ಕಿದೆ. ಈ ತಿಂಗಳಲ್ಲಿ ಟಿಕೆಟ್ ಫಿನಾಲೆ ನಡೆದಿತ್ತು. ಈ ಪೈಕಿ 13 ಸ್ಪರ್ಧಿಗಳು ಭಾಗವಹಿಸಿದ್ರು. ಬಾಳು ಬೆಳಗುಂದಿ, ದ್ಯಾಮೇಶ್, ಲಹರಿ, ಭೂಮಿಕಾ, ಮನೋಜ್, ರಶ್ಮಿ ಡಿ ಹಾಗೆ ಕಾರ್ತಿಕ್, ಅಮೋಘ್, ವರ್ಷ, ಸುದೀಕ್ಷಾ ಹಾಗೆ ಆಗಮ್ ಶಾಸ್ತ್ರಿ, ದೀಪಕ್, ಶಿಪಾನಿ ಮತ್ತು ಆರಾಧ್ಯ ರಾವ್ ನಡುವೆ ಹಣಾಹಣಿ ಒಂದಿಷ್ಟು ಏರ್ಪಟ್ಟಿತ್ತು. ಈ ವೇಳೆ ಆರಾಧ್ಯ ಹಾಗೂ ಶಿವಾನಿ ಅವರಿಗೆ ನೇರವಾಗಿ ಫಿನಾಲೆ ಟಿಕೆಟ್ ಒಂದು ಕಡೆ ಸಿಗುತ್ತೆ. ಇನ್ನು 2 ದಿನಗಳ ಕಾಲ ಏನು ಸೆಮಿಫೈನಲ್ ನಡೆದಿತ್ತಲ್ಲ, ಅಲ್ಲಿ ರಶ್ಮಿ, ಬಾಳು ಬೆಳಗುಂದಿ, ದ್ಯಾಮೇಶ್ ಹಾಗೂ ಅಮೋಘ್, ವರ್ಷಾಗಿ ಫಿನಾಲೆ ಏರುವ ಅವಕಾಶ ಸಿಕ್ಕಿದೆ. ಈ ಮೂಲಕ ಫಿನಾಲೆಯಲ್ಲಿ ಶಿವಾನಿ, ರಶ್ಮಿ ಡಿ, ಬಾಳು ಬೆಳಗುಂದಿ, ಆರಾಧ್ಯ ರಾವ್ ಹಾಗೆ ದ್ಯಾಮೇಶ್ ಹಾಗೂ ಅಮೋಘ್, ವರ್ಷ ಕೂಡ ಇದ್ದಾರೆ. ಇನ್ನು ವೀಕ್ಷಕರಿಗೆ ನೆಚ್ಚಿನ ಶೋನಲ್ಲಿ ನೆಚ್ಚಿನ ಸ್ಪರ್ಧಿ ಇರ್ತಾರೆ. ಅವರು ಆಯ್ಕೆ ಆಗಿಲ್ಲ ಎಂದು ಬೇಸರ ಆಗೋದು ಸರ್ವಸಾಮಾನ್ಯ. ಈ ರೀತಿಯ ಮೊದಲು ಕೂಡ ಆಗ್ತಾ ಇತ್ತು. ಅದೇ ರೀತಿ ಲಹರಿ ಉತ್ತಮವಾಗಿ ಹಾಡಿದ್ರು, ಅವರಿಗೆ ಟಿಕೆಟ್ ಸಿಗಬೇಕು ಎಂದು ಅನೇಕರು ಒಂದಿಷ್ಟು ಅಭಿಪ್ರಾಯವನ್ನು ಹೊರಹಾಕ್ತಾ ಇದ್ದಾರೆ. ಸೊ 6 ಜನ ಈಗ ಟಾಪ್ 6 ಅಲ್ಲಿದ್ದಾರೆ. ಸೊ ಯಾರು ಗೆಲ್ಲಬಹುದು, ಏನು ಯಾರ ಮುಡಿಗೆ ಸರಿಗಮಪ ಕಿರೀಟ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದಿಂದ ಒಂದು ಕಡೆ ಬಾಳು ಬೆಳಗುಂದಿ ಆಗಿರ್ಬೋದು, ದ್ಯಾಮೇಶ್ ಆಗಿರ್ಬೋದು. ಸೊ ಮತ್ತೊಂದು ಕಡೆ ಇವರ ಹೆಸರುಗಳು ಬಹಳಷ್ಟು ಅಂತಂದರೆ ಆಂಕರ್ ಅನುಶ್ರೀ ಅವರು ಹೇಳೋ ಪ್ರಕಾರ ಅತಿ ಹೆಚ್ಚಾಗಿ ಓಟು ಬಿದ್ದಿರುವಂಥದ್ದು, ಅತಿ ಹೆಚ್ಚಾಗಿ ಅಂತಂದರೆ ಹನುಮಂತ ಆದ ನಂತರ ಅತಿ ಹೆಚ್ಚಾಗಿ ಓಟನ್ನು ಬಿದ್ದಿದ್ದು ಅಂತಂದರೆ ಮಾತ್ರ ಬಾಳು ಬೆಳಗುಂದಿ ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಬಾಳು ಬೆಳಗುಂದಿ ಆಗಿರ್ಬೋದು, ಸೊ ದ್ಯಾಮೇಶ್ ಆಗಿರ್ಬೋದು, ಲಹರಿ ಆಗಿರ್ಬೋದು, ಎಲ್ಲರೂ ಕೂಡ ಭಾಳ ಅದ್ಭುತವಾಗಿ ಹಾಡ್ತಾ ಇದ್ದಾರೆ. ಸೊ ಯಾರ ಮುಡಿಗೆ ಸೇರುತ್ತೆ ಹಾಗಾದರೆ? ಆರಾಧ್ಯ ಆಗಿರ್ಬೋದು, ದ್ಯಾಮೇಶ್ ಆಗಿರ್ಬೋದು, ರಶ್ಮಿ ಡಿ ಆಗಿರ್ಬೋದು, ಶಿವಾನಿ ಆಗಿರ್ಬೋದು, ಅಮೋಘ್, ವರ್ಷ ಆಗಿರ್ಬೋದು, ಎಲ್ಲರೂ ಕೂಡ ಅಂದರೆ ಆ ಭಾಗದಿಂದ ಬಂದಿದ್ದಾರಲ್ಲ, ಆ ಬೀದರಿಂದ ಆಗಿರ್ಬೋದು, ಹಾವೇರಿಯಿಂದ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ಅದಾದ ನಂತರ ಸರಿಗಮಪದಲ್ಲಿ ಇಷ್ಟೊಂದು ಹವಾ ಮಾಡುವ ಮೂಲಕ, ಇಷ್ಟೊಂದು ಅದ್ಭುತವಾಗಿ ಹಾಡುವ ಮೂಲಕ ಇಷ್ಟು ದಿನಗಳ ಕಾಲ ರಂಜಿಸ್ತಾ ಇದ್ದಾರಲ್ಲ. ಇನ್ನೇನು ಟಿಕೆಟು ಫಿನಾಲೆ ಮುಗೀತು, ಇನ್ನೇನು ಫೈನಲ್ಲು. ಯಾರು ಗೆಲ್ಲಬಹುದು ನಿಮ್ಮ ಪ್ರಕಾರ? ಯಾರು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಟಾಪ್ 6 6 ಜನ ಇದ್ದಾರೆ. ಆ 6 ಜನರಲ್ಲಿ ಯಾರಿಗೆ ಸಿಗಬಹುದು ಹಾಗಾದರೆ ಆ ಕಿರೀಟ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.